ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನೀವು ನಮ್ಮ ಜೊತೆ ಶೇರ್ ಮಾಡ್ಬೋದು ಸ್ನೇಹಿತರೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕೃಷ್ಣಾಮೃತ. ಸಿಟ್ಟು ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ನಾಶ ಮಾಡುತ್ತದೆ. ಮೌನ ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ಒಳೆಯುವ ಹಾಗೆ ಮಾಡುತ್ತದೆ. ಖಂಡಿತ ಇದು ಸತ್ಯವಾದ ಮಾತು ಸ್ನೇಹಿತರೆ. ಹೌದು, ಯಾಕಂದರೆ ನಾವು ಏನು ವಿಷಯನ ಹೇಳ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ, ಆ ಒಂದು ವಿಷಯನ ಹೇಳೋದಕ್ಕೆ ಸುಮಾರಷ್ಟು ದಾರಿಗಳು ನಮ್ಮ ಹತ್ರ ಇರುತ್ತೆ. ಅದರಲ್ಲಿ ನೀವು ಯಾವ ದಾರಿಗಳನ್ನು ಯಾವ ದಾರಿಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ತೀರೋ ಆ ಒಂದು ಪದಗಳ ಅರ್ಥ ಇರಬಹುದು, ಆ ಒಂದು ಮಾತಿನ ಅರ್ಥ ಇರ್ಬೋದು, ಬೇರೆ ರೀತಿಯಾಗಿಯೇ ಇನ್ನೊಬ್ರು ಕಲ್ಪಿಸ್ಕೊಳ್ತಾರೆ ಅಂತಾನೆ ಹೇಳ್ಬೋದು. ನೀವೇನೋ ಒಂದು ಮಾತನ್ನು ಹೇಳ್ಬೇಕಂತ ಅನ್ಕೊಂಡಿರ್ತೀರ, ಅದನ್ನು ನೀವು ಸಿಟ್ಟಲ್ಲಿ ಹೇಳಿದಾಗ ನೀವು ಹೇಳೋ ಮಾತಲ್ಲಿ ಒಳ್ಳೆಯ ಉದ್ದೇಶ ಇದ್ರೂ ಕೂಡ ಅದು ನೋಡೋರ ಕಣ್ಣಿಗೆ ತುಂಬಾ ಕೆಟ್ಟದಾಗಿ ಕಾಣುತ್ತೆ. ಹಾಗೇನೆ ತುಂಬ ಕೋಪ ಬರ್ಸೋ ಥರನೂ ಇರಬಹುದು ಸ್ನೇಹಿತರೆ. ಅದೇ ನೀವೇನು ಹೇಳ್ಬೇಕು ಅಂತ ಅನ್ಕೊಂಡಿರ್ತೀರ ಆ ಮಾತನ್ನು ತುಂಬಾ ಸಮಾಧಾನವಾಗಿ ಹೇಳಿದಾಗ ನೀವೇನು ಉದ್ದೇಶದಿಂದ ಹೇಳ್ತಾ ಇದ್ದೀರಾ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಾ ಅವರಿಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನಾದರೂ ಅಟ್ಲೀಸ್ಟ್ ನಿಮ್ಮ ಆಪೋಸಿಟ್ ಇರುವಂತಹ ವ್ಯಕ್ತಿ ಅಂದ್ಕೊಳ್ತಾರೆ ಅಲ್ವಾ. ಹಾಗಾಗಿ ನೀವು ಯಾವ ದಾರಿನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಂತಿರುತ್ತೆ ನೀವು ಹೇಳುವಂತಹ ಮಾತಿನ ಪ್ರಭಾವ ಎಷ್ಟಿದೆ ಅನ್ನೋದು ಸ್ನೇಹಿತರೆ. ಅದಕ್ಕಾಗಿ ಹೇಳೋದು, ಸಿಟ್ಟಲ್ಲಿ ನಾವೇನೇ ನಿರ್ಧಾರ ಮಾಡಿದ್ರು ಕೂಡ, ಏನೇ ಮಾತನ್ನ ಹೇಳಿದ್ರು ಕೂಡ ಅದು ಒಳ್ಳೆ ಉದ್ದೇಶ ಇದ್ರೂ ಕೂಡ ನೋಡೋರಿಗೆ ಅದು ತುಂಬಾನೇ ಕೆಟ್ಟದಾಗಿ ಕಾಣುತ್ತೆ. ಹಾಗೆ ನಿಮ್ಮಲ್ಲಿ ಕೂಡ ಅದು ಕೆಟ್ಟ ಪ್ರಭಾವನ ಬೀರುತ್ತೆ. ಹಾಗೆ ನಾವು ಹೇಳೋ ಒಂದು ರೀತಿಯಲ್ಲಿ ತುಂಬಾನೇ ಸಮಾಧಾನವಾಗಿ ಒಳ್ಳೆ ರೀತಿಯಲ್ಲಿ ಹೇಳಿದಾಗ ನೀವು ಕೆಟ್ಟ ಮಾತನ್ನೇ ಹೇಳಿದ್ರು ಕೂಡ ಅದು ಕೇಳೋರಿಗೆ ತುಂಬಾನೇ ಒಳ್ಳೆ ರೀತಿಯಾಗಿ ಅನಿಸ್ತಾ ಇರುತ್ತೆ. ಅದರ ಅರ್ಥ ನಾನು ಕೆಟ್ಟದಾಗಿ ಹೇಳಿ ಅಂತ ಅಲ್ಲ, ಬಟ್ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳ್ತಾ ಇರೋದು. ಅದಕ್ಕೆ ಯಾರ ಹತ್ರನೇ ಆಗ್ಬೋದು, ಏನನ್ನೇ ಮಾತಾಡುವಾಗ ಆದಷ್ಟು ಸಮಾಧಾನವಾಗಿ ಮಾತಾಡಿ. ಆದಷ್ಟು ನೀವು ಎಷ್ಟು ಸ್ಕೂಲಾಗಿ ಎಲ್ಲ ವಿಷಯಗಳನ್ನು ಹೇಳ್ತಿರೋ ಅಷ್ಟು ಚೆನ್ನಾಗಿ ಇನ್ನೊಬ್ರು ವ್ಯಕ್ತಿ ಕೂಡ ಅರ್ಥ ಮಾಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದು ಖಂಡಿತವಾಗ್ಲೂ ಸತ್ಯ. ನಿಮಗೂ ಕೂಡ ಯಾರಾದರೂ ಆ ರೀತಿ ಮಾಡಿದಾಗ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನೀವೇನಾದ್ರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ.